ಶಿರಾ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಆನಂದ್ ಕುಮಾರ್ ಅವರು, ಕಾಲಜ್ಞಾನಿ ಕೈವಾರ ತಾತಯ್ಯ ಹೇಳಿದ ಭವಿಷ್ಯ ಘಟನೆಗಳು ಈಗಿನ ಕಾಲಘಟ್ಟದಲ್ಲಿ ಜರುಗಿವೆ. ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ಪವಾಡ ಪುರುಷರು ಹಾಗೂ ದಾರ್ಶನಿಕರು. ಅವರು ತಿಳಿಸಿರುವ ಹಿತನುಡಿಗಳು ಎಲ್ಲ ಸಮಾಜದವರಿಗೂ ಅತ್ಯವಶ್ಯಕವಾಗಿವೆ. ಬಲಿಜ ಸಮುದಾಯಕ್ಕೆ ಈಗ ಶಿಕ್ಷಣಕ್ಕೆ ನೀಡುವ ಮೀಸಲಾತಿಯನ್ನ ಉದ್ಯೋಗಕ್ಕೂ ಸಹ ಮುಂದುವರೆಸಲು ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದು ತಿಳಿಸಿದರು. ಕೈವಾರ ತಾತೆ ಅಂತ ಕರೀತಾರೆ, ಬರೀ ಕಾಲಜ್ಞಾನಿಗಳಲ್ಲ. ನಾನು ಅವರು ಕೆಲವು ಈ ಪುಸ್ತಕದಲ್ಲಿ ಎಲ್ಲ ಓದಿದೆ. ಅವರು ಪವಾಡ ಪುರುಷರು ಸಹ. ಅಂದರೆ ಅಸಾಧ್ಯವಾದನ್ನು ಸಾಧ್ಯ ಮಾಡೋ ಅಂಥವ್ರನ್ನೇ ಪವಾಡ ಪುರುಷ ಅಂತ ಕರೀತಾರೆ. ಅವ ಚರಿತ್ರೆಯಲ್ಲಿ ಅಂದರೆ ಮಣ್ಣಿನ ಗರುಡಕ್ಕೆ ಜೀವ ಬರೆಸಿರೋದಿರ್ಬೋದು, ಅಂಧರಿಗೆ ದೃಷ್ಟಿ ಕೊಟ್ಟಿರೋದಿರ್ಬೋದು, ಇಂಥ ಹಲವಾರು ಕಾರ್ಯಗಳನ್ನು ಅವ್ರು ನಿರ್ವಹಿಸಿರೋದ್ರಿಂದ ಇವರು ಕಾಲಜ್ಞಾನದ ಜೊತೆಗೆ ಯೋಗಾಭ್ಯಾಸ ಮಾಡಿರೋರು ಇರ್ಬೋದು. ಯೋಗ ಧ್ಯಾನದಲ್ಲಿ ಅವರು ದಿವ್ಯವಾದ ಶಕ್ತಿ ಪಡ್ಕೊಂಡಿರೋದ್ರಿಂದನೇ ಅವರು ಕಾಲಜ್ಞಾನಿಗಳಾಗಿ ತುಂಬ ಅವರ ಕಾಲಜ್ಞಾನದಲ್ಲಿ ಭವಿಷ್ಯದಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ಬರೆದು ಅವು ಅಷ್ಟು ಬರೆದಿರೋಂಥ ಎಲ್ಲ ಘಟನೆಗಳು ಸತ್ಯವಾಗ್ತಿದ್ದಾವೆ. ಅಂದರೆ ಅವ್ರಿಗೆ ಅಷ್ಟು ಅದ್ಭುತವಾದಂಥ ಧ್ಯಾನದಿಂದ ಸಂಪಾದನೆ ಮಾಡಿದಂಥ ಜ್ಞಾನ ಆಗಿರುತ್ತೆ. ಆದ್ರಿಂದ ಅವರು ಅಷ್ಟು ಕಾಲಜ್ಞಾನಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ನಗರಸಭೆ ಆಯುಕ್ತರಾದ ರುದ್ರೇಶ್, ಸಹಾಯಕ ಕೃಷಿ ಅಧಿಕಾರಿ ನಾಗರಾಜ್, ಸಮಾಜ ಕಲ್ಯಾಣ ಅಧಿಕಾರಿ ಬಡಿಗೇರ್, ಹಿಂದುಳಿದ ವರ್ಗಗಳ ಅಧಿಕಾರಿ ಕುಮುದ, ಶಿಕ್ಷಣ ಇಲಾಖೆಯ ಬಿಆರ್ಸಿ ಕರಿಯಣ್ಣ, ಶಿರಾ ನಗರಸಭೆ ಸದಸ್ಯರಾದ ಕೃಷ್ಣಪ್ಪ, ಮಾಜಿ ನಗರಸಭೆ ಸದಸ್ಯರಾದ ರವಿಶಂಕರ್, ಎಂಎನ್ ರಾಜು, ನಗರ ಬಿಜೆಪಿ ಅಧ್ಯಕ್ಷರಾದ ಗಿರಿಧರ್, ಶಿರಾ ತಾಲೂಕು ಶ್ರೀ ಕೃಷ್ಣದೇವರಾಯ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ತುಳಸಿರಾಮ್, ಉಪಾಧ್ಯಕ್ಷರಾದ ನಿಂಬೆ ಮರ್ದಳ್ಳಿ ರಘು, ಕಾರ್ಯದರ್ಶಿ ಡಿಶ್ ಜಗನ್ನಾಥ್, ಶಿರಾ ತಾಲೂಕು ಬಲಿಜ ಮಹಿಳಾ ಸಂಘದ ಅಧ್ಯಕ್ಷೆ ಉಮಾದೇವಿ ಆರ್, ಮಾಜಿ ಪುರಸಭೆ ಉಪಾಧ್ಯಕ್ಷೆ ಕುಮುದರಾಜು, ಮಾಜಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷೆ ಪದ್ಮರಾಜು ಸೇರಿದಂತೆ ಅನೇಕ ಮುಖಂಡರುಗಳು ಹಾಜರಿದ್ದರು. ಈ ಜನ ತಾವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಹಾಗೂ ಹೃತ್ಪೂರ್ವಕವಾಗಿ ನಾನು ಇಂತಹದ್ದೇ 100 ಕಾರ್ಯಕ್ರಮಗಳು ಮಾಡೋ ಶಕ್ತಿ ನಮ್ಮಲ್ಲಿದೆ. ಆದ್ದರಿಂದ ಎಲ್ಲ ಬಲಿಜ ಬಾಂಧವರು ಒಗ್ಗೂಡಿ ಸಮಾಜದ ನಿರ್ಮಾಣಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಇದಕ್ಕೆ ಹೋಲಿಕೆ ಮಾಡಿಕೊಳ್ತಾ 3 ತಲೆಮಾರಿನ ಜನವನ್ನು ನೋಡಿರ್ತಕ್ಕಂಥವರು ನಾವು. ಅಂದು ಕೈವಾರ ತಾತಯ್ಯನವರು 1726ರಲ್ಲಿ ಜನಿಸುವಾಗ ಈ ಭರತ ಖಂಡದಲ್ಲಿ, ವಿಶ್ವದಲ್ಲಿ ಒಂದು ಹೊಂಬೆಳಕು ಮೂಡಿಸುವಂತಹ ಓರ್ವ ಕಾಲಜ್ಞಾನಿ, ತತ್ವಜ್ಞಾನಿ ಬಲಿಜ ಸಮುದಾಯದಲ್ಲಿ ಹುಟ್ಟಿದರೆ ಅಂತ ಹೇಳಿ ಯಾರೂ ಊಹಿಸಿರಲಿಲ್ಲ. ಅದು ಅನೂಹ್ಯ, ಅಸಾಧ್ಯ ಎಂದು ಭಾವಿಸಿದ್ದು ಇವತ್ತು ಸಾಧ್ಯವಾಗಿದೆ ಎಂಬುದಕ್ಕೆ ಶಿರಾ ತಾಲೂಕಿನಲ್ಲಿ ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂಥ 300ನೇ ಶ್ರೀ 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 ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಕೈವಾರ ತಾತಯ್ಯನವರ ಜಯಂತಿ ಒಂದು ದೊಡ್ಡ ಸಾಕ್ಷಿಯಾಗಿದೆ ಎಂಬುದಕ್ಕೆ ನಮ್ಮ ಯುವವರು ಹರೀಶ್ ಅವರ ಜೊತೆಯಲ್ಲಿ ಸಂವಾದ ಮಾಡ್ತಾ ಹೇಳಿದ್ರು. ಅವರ ಹಾಕಿಕೊಟ್ಟಂಥ ದಾರಿಗಳು ಮತ್ತು ಆಲೋಚನೆಗಳು ಅವು ಕಾಲ ಕಾಲಕ್ಕೆ ಅದರಲ್ಲಿ ಶಕ್ತಿ ಇದ್ದಿದ್ದರಿಂದ ಉಳ್ಕೊಂಡು ಬಂದಿರುತ್ತೆ. ಮತ್ತು ನಾವು ಇವತ್ತು ಕೂಡ ಮಹಾತ್ಮರ ಹೆಸರನ್ನು ಹೇಳ್ತೀವಿ. ನಾನು ಕೂಡ ಕೈವಾರಕ್ಕೆ ಭೇಟಿ ಮಾಡಿದ್ದೀನಿ. ಅಲ್ಲಿ ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಮತ್ತು ಒಂದು ಕಲ್ಯಾಣ ಮಂಟಪ, ಅನೇಕ ಉತ್ತಮವಾದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮತ್ತು ಅಲ್ಲಿ ನಾನು ಒಂದು ಮಧ್ಯಾಹ್ನ ನನ್ನ ಕುಟುಂಬದ ಸಮೇತ ಒಂದು ಪ್ರಸಾದವನ್ನು ಸ್ವೀಕರಿಸುವಂಥ ಅವಕಾಶ ಕೂಡ ಆಯಿತು. ಅಲ್ಲಿ ದೊಡ್ಡವರಲ್ಲಿ ಹೇಗಿತ್ತು, ಈಗಂದ್ರೆ ಹೇಗಿತ್ತು, ಇವೆಲ್ಲವೂ ಸಹ ಬಂದರೆ ನಮಗೆ ಮಾನವೀಯ ಮೌಲ್ಯಗಳು ಮಾನವರ ಆಗಬೇಕಂದ್ರೆ ಇಂಥ ದೇವಮಾನವರ ಜಯಂತಿಗಳನ್ನ ನಾವು ಭಯ ಭಕ್ತಿಯಿಂದ ಆಚರಣೆ ಮಾಡಬೇಕು. ಗೋವಿಂದಪ್ಪ ಸರ್ ಆಗಲಿ ಹೇಳ್ತಾ ಇದ್ದೀನಿ. ನನಗೆ ಬಹಳಷ್ಟು ವಿಶೇಷವಾಗಿ ಸವಿರವಾಗಿ ಸಂಪರ್ಕದಲ್ಲಿ ಹೇಗೆ ಹುಟ್ಟಿದ್ರು, ಜನಾಂಗ ಹೇಗಿದೆ, ನಾವು ಹೇಗೆ ವಿವಾಹ ಆಗ್ತಿದ್ವಿ, ನಾವು ಹೇಗೆ ಬದುಕು ಸಾಗಿಸ್ತಾ ಇದ್ವಿ, ಪರಿಪೂರ್ಣವಾಗಿರ್ತಕ್ಕಂಥ ಬಲಿಜ ಸಮಾಜದ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸ್ತಾ ಒಂದು ಒಳ್ಳೆ ಜೀವನ ನಮ್ಮಷ್ಟು ಕಲ್ತಲ್ಲೇ ಬರೀ ಪರ್ಸನಲ್ ಅಷ್ಟೇ ಅಂತ ನೋಡಿದಲ್ಲೇ ಸಮಾಜದ ಅಭಿವೃದ್ಧಿಗೋಸ್ಕರ ಏನ್ ಮಾಡ್ಬೇಕು ಅದನ್ನೆಲ್ಲ ಫಾಲೋ ಮಾಡೋಣ ಅಂತ ಹೇಳ್ತಾ ಈಗ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮ್ಮ ಸಮಾಜದಿಂದ ಕೈವಾರ ತಾತಯ್ಯನವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹಿತ ತಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದೀರಾ. ತಾವು ಕೈವಾರ ತಾತಯ್ಯನವರ ಆದರ್ಶಕ್ಕೆ ಸ್ಫೂರ್ತಿಯಾಗಿದ್ದೀರಾ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಇವಾಗ ಏನಾಗ್ತದೆ, ಜಗತ್ತು
ಆಶ್ಚರ್ಯ ಮತ್ತು ಅದ್ಭುತಗಳ ಒಂದು ಕಲಾಶಾಲೆ. ಇಲ್ಲಿ ಈ ಪ್ರಕೃತಿಯಲ್ಲಿ ಸೌಂದರ್ಯ ಕ್ರೌರ್ಯ ಎರಡೂ ಇರುತ್ತೆ. ಈ ಬದುಕಿನ ಮಧ್ಯೆ ಆಧ್ಯಾತ್ಮದ ಚಿಂತನೆ ಹೆಂಗಿರುತ್ತೆ ಅಂತಂದರೆ, ಆಧ್ಯಾತ್ಮ ಶಕ್ತಿ ಏನು ಅಂತಂದರೆ, ಇವಾಗ ಮನುಷ್ಯನಿಗೆ ಬೆಳಿಗ್ಗೆ ಜಂಜಾಟದಿಂದ ಹೊರಬರೋದು ಒಂದು ಆನಂದನ ಕಂಡಿಡ್ಕೊಳಕ್ಕೋಸ್ಕರ ಹಲವಾರು ಯೋಗಿಗಳು ಈ ರೀತಿ ಅದೇ ಜನ್ಮ ತಾಳಿ ಒಂದು ಬೆಳಕನ್ನು ಪಡೆದು, ಅಂದರೆ ಒಂದು ಜ್ಞಾನದ ಬೆಳಕನ್ನು ಪಡೆದು ಬೆಳಕನ್ನು ಚೆಲ್ಲಿ ಒಂದು ಕೆಲವೊಂದು ಇದಕ್ಕೋಸ್ಕರ ಸುಮಾರು ಯೋಗಿಗಳು ಜನ್ಮ ತಾಳಿ ಧನ್ಯವಾದ ತಿಳಿಸಿ ನಮ್ಮ ಹಿರಿಯರಾದ ಸಹ ನಿಮ್ಮಿಂದ ಸಹ ಮಾತಾಡಿಕೊಂಡು ಮುಂದೆ ಈ ಸಮಾಜ ಕಟ್ಟಬೇಕು ಮತ್ತೆ ಬೆಳೆಸಬೇಕು ಮತ್ತೆ ಮುಂದೆ ಕೊಂಡೊಯ್ಬೇಕಂದ್ರೆ ಈ ಸಮಾಜದಲ್ಲಿ ಒಂದು 8 ರಿಂದ 10 ಸಾವಿರ ಜನ ಸೇರಿ ಶಿರಾನಗರದಲ್ಲಿ ನಾವು 4ನೇ ಮಧ್ಯದಲ್ಲಿ ಜಯಂತ್ಯೋತ್ಸವನ ಭಾಳ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ನಾವು ಭಾಳ ಗ್ರ್ಯಾಂಡಾಗಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ. ಈಗ ಏನಾಗ್ತಾ ಇದೆ, ಇಲ್ಲಿ ತಾಲೂಕು ಆಫೀಸಲ್ಲಿ ಮಾಡೋದ್ರಿಂದ ನಾವೇನು ಮಾಡ್ತಿದ್ವಿ, ಬಂದು ಇಲ್ಲೇ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಏನು ಮಾಡಬೇಕು, ಮೆರವಣಿಗೆನ ನಾವು ಇಲ್ಲಿಗೆ ತಗೊಂಬಂದು ಆ ಜನಗಳ ಜೊತೆಗೆ ಬಂದು ಇಲ್ಲಿ ಮೆರವಣಿಗೆನ ಇಲ್ಲಿ ತಾಲೂಕು ಆಫೀಸಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಸಮುದಾಯದವ್ರಿಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಇದನ್ನ